ಆಲ್ ಇಂಡಿಯನ್ ರೈಲ್ವೆ ಟ್ರ್ಯಾಕ್ ಮೇಂಟೈನರ್ ಯೂನಿಯನ್ನ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷ ಹಾಗೆ ಸೌತ್ ವೆಸ್ಟರ್ನ್ ರೈಲ್ವೆಯ ಜನರಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಕಾಂತರಾಜು ಅಂತ. ಎಲ್ಲ ಸ್ನೇಹಿತರೆ, ಅಂದರೆ ನಾಳೆ ದಿವಸ ದಿನಾಂಕ 22/7/2020 ದಿನಾಂಕದಂದು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನುಷ್ ಶುಕ್ಲಾ ಅವರು ಬ್ಲ್ಯಾಕ್ ಡೇ ಕಪ್ಪು ದಿನಾಚರಣೆಯನ್ನು ಮಾಡಬೇಕೆಂದು ಈ ಮೂಲಕ ಕಳೆದ 15 ದಿನಗಳಿಂದ ಸೂಚಿಸಿರುತ್ತಾರೆ. ಅದರ ಪ್ರಕಾರವಾಗಿ ಭಾರತ ದೇಶದ 16 ಝೋನ್ಗಳಲ್ಲಿ ನಾವು ಈಗಾಗಲೇ ಕಪ್ಪು ದಿನಾಚರಣೆಯನ್ನು, ಕರಾಳ ದಿನಾಚರಣೆಯನ್ನು ಆಚರಿಸಬೇಕು ಅಂತ ತೀರ್ಮಾನ ಮಾಡಿರ್ತೇವೆ ನಮ್ಮ AIRTU ಸಂಘಟನೆಯಿಂದ. ಕಾರಣ ಏನಪ್ಪಾ ಅಂದರೆ, ಭಾರತ ಸರ್ಕಾರ ಮತ್ತು ರೈಲ್ವೆ ಇಲಾಖೆ, ರೈಲ್ವೆ ಬೋರ್ಡ್ ಈಗ ಸಂಪೂರ್ಣವಾಗಿ ರೈಲ್ವೆ ಇಲಾಖೆಯನ್ನು ಖಾಸಗೀಕರಣವನ್ನಾಗಿ ಮಾಡ್ತಾ ಇದೆ. ಸೊ ಹಾಗಾಗಿ ನಾವು ನಾಳೆ ಒಂದು ದಿನದ ಕರ್ತವ್ಯ ಸಮಯದಲ್ಲಿ ಯಾವುದೇ ತೊಂದರೆ ಆಗದಂತೆ ನಮ್ಮ ಒಂದು ನೋವನ್ನು, ಈ ಏನು ಖಾಸಗೀಕರಣವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಬಹಳ ಕಷ್ಟ ಇದೆ. ರೈಲ್ವೆ ಇಲಾಖೆ ಇನ್ನು 2 ವರ್ಷಗಳ ಒಳಗಾಗಿ ಇರ್ತದೋ ಇಲ್ವೋ ಅಂತಕ್ಕಂಥ ಒಂದು ಸ್ಥಿತಿ ಬಂದು ನಿರ್ಮಾಣವಾಗಿದೆ. ನೋಡ್ತಾ ಇದ್ದೀವಿ ನಾವು. ಈಗಾಗಲೇ ವರ್ಕ್ಶಾಪ್ಗಳನ್ನು ಈಗಾಗಲೇ ಖಾಸಗೀಕರಣವನ್ನಾಗಿ ಮಾಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ರೈಲ್ವೆ ಲ್ಯಾಂಡ್ಗಳು ಏನಿದ್ದು ಅವುಗಳನ್ನು ಗುತ್ತಿಗೆ ಆಧಾರದ ಮೇಲೆ ಲೀಸ್ಗೆ ನೀಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ರೈಲ್ವೆ ಸುಮಾರು ಭಾರತದ 20 ನಂಬರ್ 1 ರೈಲ್ವೆ ಸ್ಟೇಷನ್ಗಳನ್ನು ಖಾಸಗೀಕರಣ ಮಾಡಿದ್ರು ಈಗಾಗಲೇ. ಅದಾದ ನಂತರ ರೈಲ್ವೆಯ ವರ್ಕ್ಶಾಪ್ಗಳಿದ್ವು, ಅವನ್ನು ಕೂಡ ಖಾಸಗೀಕರಣ ಮಾಡಲಾಗ್ತದೆ. ಮತ್ತೆ ಹಲವಾರು ರೀತಿಯಲ್ಲಿ ಈಗಾಗಲೇ ಟ್ರೈನ್ಗಳನ್ನು ಪ್ರಾಯೋಗಿಕವಾಗಿ ಮೊನ್ನೆ ಬಿಟ್ಟಿದ್ರು. ಈಗಾಗಲೇ ಮತ್ತೆ ಇವಾಗ ಸುಮಾರು 193 ರೈಲ್ಗಳನ್ನು ಮತ್ತೆ ಖಾಸಗೀಕರಣ ಮಾಡಿದ್ರು ಮೊನ್ನೆ. ಅದೇ ರೀತಿಯಲ್ಲಿ ಸುಮಾರು 33,000 ಕೋಟಿ ಇನ್ವೆಸ್ಟ್ಮೆಂಟ್ನ ರೈಲ್ವೆ ಮೇಲೆ ಮಾಡಲಿಕ್ಕೋಸ್ಕರ ಒಂದು ಟೆಂಡರ್ಗಳನ್ನು ಮೊನ್ನೆ ಗೆಜೆಟೆಡ್ ನೋಟಿಫಿಕೇಶನ್ನಲ್ಲಿ ನಾವೆಲ್ಲರೂ ನೋಡ್ಬೋದಾಗಿದೆ. ಸ್ನೇಹಿತರೆ, ಒಂದು ಕರೋನಾದ ನೆಪದಲ್ಲಿ ಇವತ್ತು ರೈಲ್ವೆ ಬೋರ್ಡು ಇಂಥ ಒಂದು ನಿರ್ಧಾರಕ್ಕೆ ಬಂದಿರುವುದು ನಮ್ಮೆಲ್ಲ ರೈಲ್ವೆ ಕಾರ್ಮಿಕರ ಅಳಿವು ಉಳಿವಿನ ಪ್ರಶ್ನೆ ಆಗಿರ್ತದೆ. ಏಕೆ ಅಂದರೆ ನಮ್ಮ ಕಣ್ಮುಂದೆನೇ ಉದಾಹರಣೆ ಇದೆ. BSNL ಆಗಿರ್ಬೋದು, IOL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಅದೇ ರೀತಿಯಲ್ಲಿ HMT, BML, ಹೀಗೆ ಅನೇಕ ಭಾರತದ ಸಾರ್ವಜನಿಕ ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಈಗಾಗಲೇ ಖಾಸಗೀಕರಣ ಮಾಡಿ ಈಗಾಗಲೇ ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ನಮ್ಮೆಲ್ಲ ರೈಲ್ವೆ ಕಾರ್ಮಿಕರು ಉಳಿವಿಗಾಗಿ ಹೋರಾಟ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಇದೇ ರೀತಿಯಲ್ಲಿ ಮುಂದುವರೆದ್ರೆ ಖಂಡಿತ ಭಾರತ ದೇಶದ ಎಲ್ಲ ಕಾರ್ಮಿಕರು ಸಹ ಗುಲಾಮರಾಗ್ತಕ್ಕಂತಹ ಕಾಲ ಬರ್ತದೆ ಅಂದ್ರೆ ತಪ್ಪಾಗ್ಲಿಕ್ಕಾಗಲ್ಲ. ಏಕೆ ಅಂದ್ರೆ ಭಾರತ ದೇಶದ ಎಲ್ಲ ಸ್ವಾಯತ್ತ ಸಾರ್ವಜನಿಕ ಸಂಸ್ಥೆಗಳು ಏನಿದೆ ಎಲ್ಲವನ್ನೂ ಸಹ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ನ ನೌಕರರು, ಬರೀ ಒಂದು AIRTU ಅಂದ್ರೆ ಆಲ್ ಇಂಡಿಯನ್ ರೈಲ್ವೆ ಟ್ರ್ಯಾಕ್ ಮೇಂಟೈನರ್ ಅಷ್ಟೇ ಅಲ್ಲ, ಎಲ್ಲಾ ಇಲಾಖೆಯ ಎಲ್ಲಾ ರೈಲ್ವೆ ಕಾರ್ಮಿಕರು ಸಹ ಇದಕ್ಕೆ ಸ್ಪಂದಿಸಬೇಕು. ದಯವಿಟ್ಟು ನಾಳೆ ಒಂದು ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ದೇಶದಾದ್ಯಂತ ಸುಮಾರು ನಮ್ಮ ಟ್ರ್ಯಾಕ್ ಮೇಂಟೈನರ್ಗಳು ಒಂದು 3.25 ಲಕ್ಷ ಜನ ಇದ್ದೀವಿ. ನಾವೆಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನ ಆನ್ ಡ್ಯೂಟಿನಲ್ಲಿ ಕಟ್ಟುವ ಮುಖಾಂತರ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಯಾವುದೇ ರೀತಿ ಕರ್ತವ್ಯಕ್ಕೆ ಹಾನಿಯಾಗದಂತೆ ನಾವು ಇದನ್ನ ಸರ್ಕಾರದ ಗಮನಕ್ಕೆ, ಈ ಖಾಸಗೀಕರಣವನ್ನ ನಿಲ್ಲಿಸಬೇಕು, ರೈಲ್ವೆ ಖಾಸಗೀಕರಣವನ್ನ ಅಂತಕ್ಕಂಥ ಒಂದು ವಿಚಾರವನ್ನ ಸರ್ಕಾರ ಮತ್ತು ರೈಲ್ವೆ ಬೋರ್ಡ್ನ ಗಮನಕ್ಕೆ ತರಲಿಕ್ಕೋಸ್ಕರ ಈ ಒಂದು ನಿರ್ಧಾರವನ್ನ ಸಂಘಟನೆ ತಗೊಂಡಿದೆ. ಒಂದು ವೇಳೆ ಏನಾದರೂ ಈ ಖಾಸಗೀಕರಣ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಒಂದು ಭಾರತ ದೇಶದಾದ್ಯಂತ ಉಗ್ರ ಹೋರಾಟವನ್ನ ಕೈಗೊಳ್ಳುತ್ತದೆ ಸಂಘಟನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇವತ್ತ ರೈಲ್ವೆ ಒಳಗಡೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರ್ತಕ್ಕಂಥ ಫೆಡರೇಷನ್ಗಳು ಕೈಕಟ್ಟಿ ಕೂತಿದ್ದಾರೆ.
ಇಷ್ಟೆಲ್ಲ ಖಾಸಗೀಕರಣ ಆಗ್ತಾ ಇದ್ರು ಸಹ ಹಲವಾರು ಒಂದು ಪತ್ರದ ಮುಖಾಂತರ ಸಲ್ಲಿಸಿದ್ದಾರೆ. ಆದ್ರೆ ಇವತ್ತಿನವರೆಗೂ ಸಹ ಯಾವುದೇ ರೂಪದಲ್ಲಿ ಕಾರ್ಯರೂಪಕ್ಕೆ ತಂದಿಲ್ಲ, ಯಾವುದೇ ಒಂದು ಉಗ್ರ ಹೋರಾಟವನ್ನ ಮಾಡಲಿಲ್ಲ, ಯಾವುದೇ ತರದ್ದು ಯಾವುದೇ ಕೆಲಸಗಳಾಗಿಲ್ಲ. ಇವತ್ತು NPS ಕೂಡ ಆಗಿಲ್ಲ. ರೈಲ್ವೆ ನೌಕರರಿಗೆ ಯಾವ ಸೌಲಭ್ಯಗಳು ಸಹ ಓನ್ಲಿ ನೋಟಿಫಿಕೇಶನ್ ಆಗ್ತಾ ಇದೆಯೋ ಹೊರತು ನಮ್ಗೆ ಯಾವುದೂ ಸಹ ಸೌಲಭ್ಯಗಳು ನಮ್ಮ ಒಂದು ಹಂತಕ್ಕೆ ಕೆಳ ಹಂತದ ಡಿ ಗ್ರೂಪ್ ನೌಕರರಿಗೆ ತಲುಪ್ತಾ ಇಲ್ಲ ಸ್ನೇಹಿತರೆ. ದಯವಿಟ್ಟು ಈ ಎಲೆಕ್ಷನ್ ಮೊದಲು ಹಾಕಬೇಕಾಗಿದೆ. ಫೆಡರೇಷನ್ ಸ್ಥಾನಮಾನ ನೋಡಿ, ಇವಾಗಲೇ ರೆಕಗ್ನೈಸ್ಡ್ ಯೂನಿಯನ್ ನ ಈಗಾಗಲೇ ಅವಧಿ ಮುಗಿದು ಸುಮಾರು 6 ವರ್ಷಗಳು ಮುಗಿದೋಗಿದೆ. 6 ವರ್ಷ ಮುಗಿದು 7ನೇ ವರ್ಷದಲ್ಲಿ ರನ್ನಿಂಗ್ ಆಗ್ತಾ ಇದೆ. ಈಗ ಕಳೆದ ಮೇಗೆ ರೆಕಗ್ನೈಸೇಷನ್ 1.5 ವರ್ಷ ಆಗೋಗಿದೆ ರೆಕಗ್ನೈಸೇಷನ್ ಮುಗಿದು ಎಲ್ಲಾ ಯೂನಿಯನ್ಗಳು. ಆದ್ರೂ ಸಹ ಇವತ್ತಿನವರೆಗೂ ರೈಲ್ವೆ ಬೋರ್ಡ್ ಹಲವಾರು ಬಾರಿ ಚುನಾವಣಾ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ, ಆದ್ರೆ ಎಲೆಕ್ಷನ್ ಅನ್ನ ಮಾಡ್ತಾ ಇಲ್ಲ ರೈಲ್ವೆ ಟ್ರೇಡ್ ಯೂನಿಯನ್ಗೆ. ಕಾರಣ ಏನು? ಇವರ ಎಲ್ಲ ಖಾಸಗೀಕರಣದ ಕುಮ್ಮಕ್ಕಿಗೆ ಈ ಅಧಿಕಾರದ ಇರ್ತಕ್ಕಂಥವರೇ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದಯವಿಟ್ಟು ಎಲ್ಲ ರೈಲ್ವೆ ಕಾರ್ಮಿಕರು ಅರ್ಥ ಮಾಡ್ಕೊಳ್ಳಿ. ನಮ್ಮೆಲ್ಲರ ಬೆಂಬಲವನ್ನು ತಗೊಂಡು ಅಧಿಕಾರದಲ್ಲಿ ಕೂತ್ಕೊಂಡು ನಮ್ಮೆಲ್ಲರನ್ನ ಒಂದು ಯಾವ ರೀತಿ ಅಂತ ಅಂದ್ರೆ ನಮ್ಮೆಲ್ಲರ ಕಣ್ಣಿಗೆ ಮೆಣ್ಣೆರಿಚ್ತಾ ಇದ್ದಾರೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲಾ ರೈಲ್ವೆ ಎಲ್ಲಾ ಕಾರ್ಮಿಕ ಸಂಘಟನೆಗಳು, AIOBC ಆಗಿರ್ಬೋದು, SC/ST ಸಂಘಟನೆ ಆಗಿರ್ಬೋದು, RPF ಅಸೋಸಿಯೇಷನ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಎಲ್ಲ ಗ್ರೂಪ್ ಎ ಅಸೋಸಿಯೇಷನ್, ಗ್ರೂಪ್ ಬಿ ಅಸೋಸಿಯೇಷನ್ಗಳು, ಅದೇ ರೀತಿಯಲ್ಲಿ ಐಸ್ಮಾ ಆಗಿರ್ಬೋದು, ಸ್ಟೇಷನ್ ಮಾಸ್ಟರ್ ಅಸೋಸಿಯೇಷನ್ ಆಗಿರ್ಬೋದು, ಗೂಡ್ಸ್ ಗಾರ್ಡ್ ಅಸೋಸಿಯೇಷನ್ ಆಗಿರ್ಬೋದು, ಅದೇ ರೀತಿಯಲ್ಲಿ SNT ಆಲ್ ಇಂಡಿಯಾ SNT ಅಸೋಸಿಯೇಷನ್ ಆಗಿರ್ಬೋದು, ಆಲ್ ಇಂಡಿಯಾ ಗೂಡ್ಸ್ ಗಾರ್ಡ್ ಅಸೋಸಿಯೇಷನ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಲೋಕೋ ಪೈಲಟ್ಗಳು ಆಲ್ ಇಂಡಿಯಾ ಅಸೋಸಿಯೇಷನ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಆಲ್ ಇಂಡಿಯಾ ಟ್ರ್ಯಾಕ್ ಮೇಂಟೈನರ್ ಅಸೋಸಿಯೇಷನ್ಗಳು, ನಾವೆಲ್ಲರೂ ಕೂಡ ಈ ಕೈಕಟ್ಟಿ ಕೂತಿರುವಂತಹ ಸಂಘಟನೆಗಳನ್ನು ಹೊರತುಪಡಿಸಿ ನಾವೆಲ್ಲ ಸಂಘಟನೆಗಳು, ಎಲ್ಲ ಅಸೋಸಿಯೇಷನ್ಗಳು ಒಗ್ಗಟ್ಟಿನಿಂದ ಭಾರತ ದೇಶದ ರೈಲ್ವೆ ಕಾರ್ಮಿಕರ ಉಳಿವಿಗಾಗಿ ನಾವೆಲ್ಲರೂ ಹೋರಾಟ ಮಾಡ್ತಕ್ಕಂತ ಅವಶ್ಯಕತೆ ಇದೆ ಸ್ನೇಹಿತರೆ. ದಯವಿಟ್ಟು ಒಂದ್ ವೇಳೆ ನಾವು ಇದೇ ರೀತಿಯಲ್ಲಿ ಕೈಕಟ್ಟಿ ಕೂತಿದ್ರೆ ಭಾರತ ದೇಶದಲ್ಲಿ ಖಂಡಿತ ನಾವೆಲ್ಲರೂ ಭಾರತ ದೇಶದ ಎಲ್ಲ ಕಾರ್ಮಿಕರು ಗುಲಾಮರಾಗ್ತಕ್ಕಂತ ಕಾಲ ಸನಿಹಕ್ಕೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಯಾವ ಮಟ್ಟದಲ್ಲಿ ಒಂದು ಖಾಸಗೀಕರಣ ನಡೀತಾ ಇದೆ ಅಂತ ಅಂದ್ರೆ ದೇಶದಲ್ಲಿ ಎಲ್ಲ ಬಂಡವಾಳಶಾಹಿಗಳ ಹಿಡಿತಕ್ಕೆ ಬರುತ್ತೆ ಅಂತ ಅಂದ್ರೆ ಭಾರತ ದೇಶ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ಇವತ್ತ ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ನಮ್ಮ ಭಾರತವನ್ನ ಆಳಿದ್ರು. ಒಂದೇ ರೂಲ್ಸ್ ಬಳಸಿರ್ತಕ್ಕಂಥದ್ದು ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿ, ಒಡೆದು ಆಳುವ ನೀತಿ. ಇದನ್ನ ಬಳಸ್ಕೊಂಡು ನಮ್ಮಲ್ಲೇ ತಂದಿಟ್ಟು ನಮ್ಮಲ್ಲೇ ದ್ವೇಷಗಳನ್ನ ಮೂಡಿಸಿ ಅವರ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು 200 ವರ್ಷ ಆಳಿದ್ರು. ಅದೇ ರೀತಿಯಲ್ಲಿ ಈ ಖಾಸಗೀಕರಣ ಆದ್ರೆ ಪ್ರಿಯ ಸ್ನೇಹಿತರೆ, ಭಾರತ ದೇಶವನ್ನ ಹೊರದೇಶದ ಕೋಟ್ಯಾಧಿಪತಿಗಳು ಮಿಲೇನಿಯರ್ಗಳು ನಮ್ಮ ಭಾರತ ದೇಶವನ್ನ ಸಂಪೂರ್ಣವಾಗಿ ಎಲ್ಲ ಆಕ್ಟಿವಿಟೀಸ್ ನ ಅವರ ಹಿಡಿತದಲ್ಲಿ ಇಟ್ಕೊಂಡು ಇಡೀ ಭಾರತ ದೇಶವನ್ನ ಮುಂದೊಂದು ದಿನ ಆಳ್ತಾರೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏಕೆಂದ್ರೆ ಎಲ್ಲ ದೊಡ್ಡ ಸಾರ್ವಜನಿಕ ಸಂಸ್ಥೆಗಳನ್ನ ಅವರಿಗೆ ಕೊಟ್ರೆ ಎಲ್ಲ ನೋಡಿ, FDI ನ ಸುಮಾರು 100% ಮಾಡಿದ್ದಾರೆ. LICಗೂ ಕೂಡ ಅದೇ ರೀತಿ ಮಾಡಿದ್ರು. ಈಗ ರೈಲ್ವೆ ಈ ಮೊನ್ನೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂತಕ್ಕಂಥ ವಿಚಾರ ಬರ್ತಾ ಇದೆ. FDI ಫಾರಿನ್ ಇನ್ವೆಸ್ಟ್ಮೆಂಟ್ ಫಂಡ್ ಏನಿದೆ, ವಿದೇಶಿ ನೇರ ಬಂಡವಾಳ ಸುಮಾರು 100% ನ ಕೊಟ್ರೆ ಈ ರೈಲ್ವೆ ಮೇಲೆ ಭಾರತ ಸರ್ಕಾರಕ್ಕೆ ಯಾವುದೇ ರೀತಿಯಂತಹ ಹಿಡಿತ ಇರೋದಿಲ್ಲ. ಹಂಗಾಗಿ ನಾವೆಲ್ಲ ರೈಲ್ವೆ ಕಾರ್ಮಿಕರು ಏನ್ ಬಂಡವಾಳಶಾಹಿಗಳಿದ್ದಾರೆ ಅವರ ಕೈಗೊಂಬೆಗಳಾಗಿ ಕುಣಿಬೇಕಾಗ್ತದೆ. ನಮ್ಮ ಎಲ್ಲ ಕಾರ್ಮಿಕ ಹಕ್ಕುಗಳನ್ನ ಕಿತ್ಕೊಂತ ಇದ್ದಾರೆ. ಲೇಬರ್ ಲಾನ ಈಗಾಗಲೇ ಸಂಪೂರ್ಣವಾಗಿ ತಿದ್ದುಪಡಿ ತಂದು ಎಲ್ಲ ಚೇಂಜ್ ಮಾಡಿ ಇಟ್ಟಿದ್ದಾರೆ. ದಯವಿಟ್ಟು ಸ್ನೇಹಿತರೆ, ಭಾರತ ದೇಶದ ಎಲ್ಲ ರೈಲ್ವೆ ಕಾರ್ಮಿಕರು ಅಂತ ಹೇಳಲ್ಲ, ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಈ ಹೋರಾಟದಲ್ಲಿ ಧುಮುಕ್ಬೇಕಾಗಿದೆ. ನಮ್ಮ ಕಾರ್ಮಿಕರ ಹಕ್ಕುಗಳು, ಲೇಬರ್ ಲಾ ಏನಿದೆ ಅದನ್ನೆಲ್ಲ ನಾವು ಉಳಿಸ್ಕೋಬೇಕಾದಂತಹ ಒಂದು ಮೂಲಭೂತವಾದಂತಹ ಹಕ್ಕು ನಮ್ಮದಾಗಿದೆ. ದಯವಿಟ್ಟು ಭಾರತ ದೇಶದ ಎಲ್ಲ ಕಾರ್ಮಿಕರು, ಎಲ್ಲಾ ಕಂಪನಿಗಳು, ಯಾವ್ಯಾವ ಸಾರ್ವಜನಿಕ ಸ್ವಾಯತ್ತ ಸಂಘಟನೆಗಳು ಇದಾವೋ ಆ ಎಲ್ಲ ಕಾರ್ಮಿಕರು ಒಗ್ಗಟ್ಟಿನಿಂದ ಹೋರಾಟ ಮಾಡತಕ್ಕಂತ ಅವಶ್ಯಕತೆ ಇದೆ ಸ್ನೇಹಿತರೆ. ದಯವಿಟ್ಟು ನಮ್ಮ ಸ್ವಾಯತ್ತತೆ, ನಮ್ಮ ಸ್ವಾಭಿಮಾನ ಧಕ್ಕೆ ಆಗ್ತಕ್ಕಂತ ಸಂದರ್ಭ ಎದುರಾಗಿದೆ. ದಯವಿಟ್ಟು ಎಲ್ಲ ಕಾರ್ಮಿಕರು ಸಹ ಈ ಒಂದು ನಾಳೆ ಏನ್ ಮಾಡ್ತಾ ಇದೀವಿ, ನಾವು ಒಂದು ಕರಾಳ ದಿನಾಚರಣೆಯನ್ನ ಹಮ್ಮಿಕೊಂಡಿದೀವಿ. ಕರೋನಾ ಇರುವ ಕಾರಣದಿಂದಾಗಿ ಯಾವುದೇ ತರದ ಸ್ಟ್ರೈಕು ಡೆಮಾನ್ಸ್ಟ್ರೇಷನ್ಗಳು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಒಂದು ಕಾರಣದಿಂದಾಗಿ ನಾವು
ಎಲ್ಲರೂ ಕೂಡ ಆನ್ ಡ್ಯೂಟಿನಲ್ಲಿ ಬ್ಲಾಕ್ ಪಟ್ಟಿಯನ್ನ ಈ ಮೂಲಕ ಬ್ಲಾಕ್ ಪಟ್ಟಿಯನ್ನ ಧರಿಸುವ ಮುಖಾಂತರವಾಗಿ ಭಾರತ ದೇಶದ ಸುಮಾರು 3.25 ಲಕ್ಷ ಏನು ಕಾರ್ಮಿಕ ಟ್ರ್ಯಾಕ್ ಮೇಂಟೈನರ್ಗಳು ಇದೀವಿ, ಎಲ್ಲರೂ ಕೂಡ ಒಂದು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ. ಕೂಡಲೇ ಈ ಪ್ರೈವೇಟೈಸೇಷನ್ ಏನ್ ಮಾಡ್ತಾ ಇದ್ದಾರೆ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತಾ ನಮ್ಮ ಸಂಘಟನೆ ಭಾರತ ದೇಶದಾದ್ಯಂತ ಒಂದು ಜಾಗೃತಿ, ರೈಲ್ವೆ ಕಾರ್ಮಿಕರ ಜಾಗೃತಿ ಮಾಡ್ತಕ್ಕಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ. ದಯವಿಟ್ಟು ನಾನು ಹೇಳಿದಂತ ಎಲ್ಲ ರೈಲ್ವೆ ಅಸೋಸಿಯೇಷನ್ಗಳು, ಎಲ್ಲ ಕೆಲವೊಂದು ಫೆಡರೇಷನ್ಗಳು ಎಲ್ಲರೂ ಸಪೋರ್ಟ್ ಮಾಡಿ ಇದನ್ನ ಕಾರ್ಯಕ್ರಮವನ್ನ, ಈ ಕರಾಳ ದಿನಾಚರಣೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾನು ನಮ್ಮ AARTU ಸಂಘಟನೆಯ ಮೂಲಕ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಎಲ್ಲ ನಮ್ಮ ರೈಲ್ವೆ ಕಾರ್ಮಿಕ ವರ್ಗದವರು ಸಹಕರಿಸಿ ಅಂತ ಹೇಳ್ತಾ ಈ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಹಿಂದ್, ಜೈ ಟ್ರ್ಯಾಕ್ ಮ್ಯಾನ್.